ದ್ವಿತೀಯ PUC ಸಮಾಜಶಾಸ್ತ್ರ ದೃಶ್ಯ ಮಾಧ್ಯಮ ಬೋಧನೆ. ಅಧ್ಯಾಯ 4 ಭಾರತದ ಕುಟುಂಬ ವ್ಯವಸ್ಥೆ. ಪ್ರಸ್ತುತಪಡಿಸುತ್ತಿರುವವರು ಶ್ರೀಮತಿ ಸುಗುಣಾ ಮೋಹನ್. ಸಮಾಜಶಾಸ್ತ್ರ ಉಪನ್ಯಾಸಕರು ಸಿದ್ಧಾರ್ಥ ಸಂಯುಕ್ತ ಪದವಿ ಪೂರ್ವ ಕಾಲೇಜ್, ಮಳವಳ್ಳಿ, ಮಂಡ್ಯ ಜಿಲ್ಲೆ. ಸಮಾಜಶಾಸ್ತ್ರ ವೇದಿಕೆ, ಮಂಡ್ಯ. ಈ PPTಯನ್ನು ರಚಿಸಲು ಸಹಕರಿಸಿದವರು ಕೃಷ್ಣ H, ಸಮಾಜಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ದುದ್ದ, ಮಂಡ್ಯ ತಾಲೂಕು, ಮತ್ತು ರಮೇಶ್ C, ಸಮಾಜಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ದುಗ್ನಳ್ಳಿ, ಮಳವಳ್ಳಿ ತಾಲೂಕು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಈ ದಿನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರತಕ್ಕಂಥ ಒಂದು ವಿಷಯ ಏನಪ್ಪ ಅಂತಂದರೆ, ಅವಿಭಕ್ತ ಕುಟುಂಬದ ಅರ್ಥ ಮತ್ತು ವ್ಯಾಖ್ಯೆ ಹಾಗೂ ಲಕ್ಷಣಗಳ ಬಗ್ಗೆ ಈ ದಿನ ನಾವು ಕಲಿಯೋಣ. ನೋಡಿ, ಈ ಅಧ್ಯಾಯವನ್ನು ಎಷ್ಟು ಅಂಕಗಳಿಗೆ ಕೊಡ್ತಾರೆ ಅಂತೇಳಿದರೆ, ಪರೀಕ್ಷೆಯಲ್ಲಿ 13 ಅಂಕಗಳಿಗೆ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಕೊಡ್ತಾರೆ. ನೀವು ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ ಮಕ್ಕಳ, ಈಗ ಅವಿಭಕ್ತ ಕುಟುಂಬದ ಅರ್ಥ ಮತ್ತು ವ್ಯಾಖ್ಯೆಗೆ ಬರೋಣ. ಅದಕ್ಕೂ ಮುಂಚೆ ನಾವು ಭಾರತೀಯ ಸಮಾಜ ಎಂದಾಕ್ಷಣ ನಮ್ಮ ಕಣ್ಮುಂದೆ ಬರ್ತಕ್ಕಂಥದ್ದು ಏನಪ್ಪ ಅಂತೇಳಿದರೆ, ಒಂದು ಅವಿಭಕ್ತ ಕುಟುಂಬ, 2 ಜಾತಿ ವ್ಯವಸ್ಥೆ, 3 ಗ್ರಾಮ ಸಮುದಾಯ ಅಂತಕ್ಕಂಥ ಈ 3 ಆಧಾರ ಸ್ತಂಭದ ಮೇಲೆ ಭಾರತೀಯ ಸಮಾಜ ನಿಂತಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ನೋಡಿ, ಇವತ್ತು 21ನೇ ಶತಮಾನದಲ್ಲಿದ್ದೀವಿ. ಏನೆಲ್ಲ ಬದಲಾವಣೆಗಳು ನಡೀತಾ ಇವೆ, ಆದರೂ ಸಹ ನಮ್ಮಂಥ ಭಾರತದ ದೇಶದಲ್ಲಿ ಅವಿಭಕ್ತ ಕುಟುಂಬಗಳಾಗಲಿ, ಜಾತಿ ವ್ಯವಸ್ಥೆಯಲ್ಲಾಗಲಿ ಅಥವಾ ಗ್ರಾಮಗಳಾಗಲಿ ಕಡಿಮೆ ಆಗ್ತಾ ಇಲ್ಲ. ದಿನದ ದಿನಕ್ಕೆ ಏನಾಗ್ತಿವೆ, ಹೆಚ್ಚಾಗ್ತಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಸೊ ಈಗ ನಾವು ಈ ಅವಿಭಕ್ತ ಕುಟುಂಬ ಅಂತಂದರೆ ಏನು ಅನ್ನುವಂಥದ್ದನ್ನು ನೋಡೋಣ. ನೋಡಿ, ಅವಿಭಕ್ತ ಕುಟುಂಬದ ಬಗ್ಗೆ ಅನೇಕ ಜನ ಸಮಾಜ ವಿಜ್ಞಾನಿಗಳು ಅಧ್ಯಯನವನ್ನು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಇರಾವತಿ ಕರ್ವೆ, KM ಕಾಪಾಡಿಯಾ ಹಾಗೂ IP ದೇಸಾಯಿಯವರ ವ್ಯಾಖ್ಯೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಡಾಕ್ಟರ್ ಇರಾವತಿ ಕರ್ವೆಯವರು ತಮ್ಮ ಗ್ರಂಥವಾದಂತಹ ದಿ ಕಿನ್ಶಿಪ್ ಆರ್ಗನೈಜೇಷನ್ ಇನ್ ಇಂಡಿಯಾ ಅನ್ನುವಂಥ ಕೃತಿನಲ್ಲಿ ಏನು ಹೇಳ್ತಾರೆ ನೋಡೋಣ. ಇವ್ರ ಪ್ರಕಾರ ಏನಪ್ಪ ಅಂತೇಳಿದ್ರೆ, ಒಂದೇ ಮನೆಯಲ್ಲಿ ವಾಸಿಸ್ತಾ, ಒಂದೇ ಅಡುಗೆ ಮನೆಯಲ್ಲಿ ತಯಾರು ಮಾಡಿದ ಆಹಾರವನ್ನು ಸ್ವೀಕರಿಸ್ತಾ, ಆಸ್ತಿಯ ಮೇಲೆ ಸಮಾನ ಒಡೆತನವನ್ನು ಹೊಂದುತ್ತಾ, ದೇವರ ಪೂಜೆಯಲ್ಲಿ ಎಲ್ಲರೂ ಭಾಗವಹಿಸುವ ರಕ್ತ ಸಂಬಂಧಿಗಳ ಸಮೂಹಕ್ಕೆ ಅವಿಭಕ್ತ ಕುಟುಂಬ ಅಂತೇಳಿ ಕರಿತಾ ಹೋಗ್ತಾರೆ. ಹಾಗೆಯೇ ಮತ್ತೋರ್ವ ಸಮಾಜಶಾಸ್ತ್ರಜ್ಞನಾದಂತಹ KM ಕಾಪಾಡಿಯರವರು ಅವರ ತಮ್ಮ ಗ್ರಂಥವಾದಂತಹ ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಇನ್ ಇಂಡಿಯಾ ಅನ್ನುವಂಥ ಕೃತಿಯಲ್ಲಿ ಏನು ಹೇಳ್ತಾರೆ ನೋಡೋಣ. ಇವ್ರ ಪ್ರಕಾರ ಏನಪ್ಪ ಅಂತಂದರೆ, ಅವಿಭಕ್ತ ಕುಟುಂಬವು ಪೋಷಕರು ಮತ್ತು ಮಕ್ಕಳು, ತಂದೆ ಅಥವಾ ತಾಯಿಯ ಸಂಬಂಧಿಕರಿಂದ ಕೂಡಿದ ಸಮೂಹವು, ಅಂದರೆ ಪಿತೃವಂಶೀಯ ಅಥವಾ ಮಾತೃವಂಶೀಯ ಅವಿಭಕ್ತ ಕುಟುಂಬವನ್ನು ಇವರು ಅವಿಭಕ್ತ ಕುಟುಂಬ ಅಂತೇಳಿ ಕರಿತಾ ಹೋಗ್ತಾರೆ. ಇನ್ನು IP ದೇಸಾಯಿ ಅಂತಕ್ಕಂತಹ ಮತ್ತೋರ್ವ ಸಮಾಜಶಾಸ್ತ್ರಜ್ಞರು ಏನು ಹೇಳ್ತಾರೆ ನೋಡೋಣ. ಇವ್ರ ಪ್ರಕಾರ ಆಸ್ತಿ, ಆದಾಯ ಮತ್ತು ಹಕ್ಕುಬಾಧ್ಯತೆಗಳ ಮೂಲಕ ಪರಸ್ಪರ ಸಂಬಂಧಿತರಾದ 3-4 ತಲೆಮಾರುಗಳಿಗೆ ಸೇರಿದ ಜನಸಮುದಾಯವನ್ನು ಅವಿಭಕ್ತ ಕುಟುಂಬ ಅಂತೇಳಿ ಇವರು ಕರೀತಾರೆ. ಸೊ ನೋಡಿ ಮಕ್ಕಳ, ಈ 3 ವ್ಯಾಖ್ಯೆಗಳನ್ನು ಕ್ರೋಢೀಕರಿಸಿದಾಗ ನಮಗೆ ಒಂದು ಸಿಂಪಲ್ಲಾಗಿ ನಾವು ಒಂದು ಆನ್ಸರನ್ನು ನಮ್ಮದೇ ಆದಂಥ ಶೈಲಿನಲ್ಲಿ ಕೊಡ್ತಾ ಹೋಗ್ಬೋದು. ಯಾವ ಥರ ಅಂತಂದರೆ, ಒಂದು ಕುಟುಂಬದಲ್ಲಿ ಅಜ್ಜ,
ಅಜ್ಜ, ಅಜ್ಜ, ಅಜ್ಜಿ, ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳಿಂದ ಕೂಡಿರ್ತಕ್ಕಂತಹ ಒಂದು ಒಟ್ಟು ಕುಟುಂಬವನ್ನು ಒಂದೇ ಒಲೆಯಲ್ಲಿ ತಯಾರಾದಂಥ ಆಸ್ತಿಯನ್ನು ಸೇವಿಸ್ತಾ ಆಸ್ತಿಯ ಒಡೆತನವನ್ನು ಒಟ್ಟಾಗಿ ಹೊಂದಿರತಕ್ಕಂಥ ಒಂದು ಕೂಡು ಕುಟುಂಬಕ್ಕೆ ನಾವೇನೆಂದು ಕರಿಬೋದು? ಅವಿಭಕ್ತ ಕುಟುಂಬ ಅಂತೇಳಿ ಕರೀಬಹುದು. ನೋಡಿ ಮಕ್ಕಳ, ನಾನು ನಿಮಗೆ ಹೇಳ್ದಂಥ ಈ ವ್ಯಾಖ್ಯೆಗಳಿದೆಯಲ್ಲ, ಇದನ್ನು 2 ಅಂಕಗಳಿಗೆ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಕೇಳ್ತಾರೆ. ಸೊ ಮರಿದನೆ ನೀವೇನು ಮಾಡಬೇಕಾಗತ್ತೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ನಾವೇನು ಮಾಡೋಣ ಅಂತೇಳಿದರೆ, ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳತ್ತ ಗಮನವನ್ನು ಹರಿಸೋಣ. ಇದನ್ನು 5 ಅಥವಾ 10 ಅಂಕಗಳಿಗೆ ಪರೀಕ್ಷಾ ದೃಷ್ಟಿಯಿಂದ ಕೇಳ್ತಾರೆ. ಯಾವ ಥರ? 5 ಅಂಕಗಳಿಗೆ ಕೇಳಬೇಕಂದ್ರೆ ಡೈರೆಕ್ಟಾಗಿ ಕೇಳಿಬಿಡ್ತಾರೆ, ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳ ಬಗ್ಗೆ ಕುರಿತು ಬರೆಯಿರಿ ಅಂತೇಳಿ. ಅಥವಾ 10 ಅಂಕಕ್ಕೆ ಕೇಳುವಂಥ ಸಮಯದಲ್ಲಿ ಹೇಗೆ ಕೇಳ್ತಾರಪ್ಪ ಅಂತೇಳಿದರೆ, ಅವಿಭಕ್ತ ಕುಟುಂಬ ಎಂದರೇನು ವ್ಯಾಖ್ಯಾನಿಸಿ, ಅಥವಾ ಅವಿಭಕ್ತ ಕುಟುಂಬವನ್ನು ವ್ಯಾಖ್ಯಾನಿಸಿ ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳನ್ನು ಕುರಿತು ಬರೆಯಿರಿ ಅಂತೇಳಿ ಕೇಳ್ತಾರೆ. ಇದನ್ನು ನೀವು ಮರಿಬೇಡಿ. ಓಕೆ ಮಕ್ಕಳ, ಈಗ ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳನ್ನು ನಾವು ಒಂದೊಂದಾಗಿಯೇ ತಿಳ್ಕೊಳ್ತಾ ಹೋಗೋಣ. ಮೊದಲನೇದು ಪೀಳಿಗೆಗಳ ಸಮಾವೇಶ. ಇಲ್ಲಿ 2, 3 ಅಥವಾ ಅದಕ್ಕೂ ಹೆಚ್ಚು ತಲೆಮಾರುಗಳು ಅಂದರೆ ತಂದೆ, ತಾಯಿ, ಮಕ್ಕಳು, ಮೊಮ್ಮಕ್ಕಳು, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ ಎಲ್ಲರೂ ಕೂಡ ಒಟ್ಟಾಗಿ ವಾಸ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಅನ್ನುವಂಥದ್ದು. ಇಲ್ಲಿ ತಲೆಮಾರುಗಳು ಅಂದರೆ ಏನು? ಈಗ ತಂದೆ ತಾಯಿ ಒಂದು ತಲೆಮಾರು, ಮಕ್ಕಳು 2ನೇ ತಲೆಮಾರು, ಮೊಮ್ಮಕ್ಕಳು 3ನೇ ತಲೆಮಾರು, ಅವರು ಮಕ್ಕಳಿದ್ರೆ ಮರಿ ಮಕ್ಕಳಿದ್ರೆ ಅದೊಂದು ತಲೆಮಾರು. ಹೀಗೆ ಈ ಎಲ್ಲ 3-4 ತಲೆಮಾರಿನ ಜನರು ಒಟ್ಟಾಗಿ ಒಂದೇ ಒಂದು ಸೂರಿನಡಿಯಲ್ಲಿ ವಾಸ ಮಾಡ್ತಕ್ಕಂಥದ್ದು ಈ ಕುಟುಂಬದ ಒಂದು ವಿಶೇಷತೆ ಆಗಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಅಂಥೇಳಿ. ಇಲ್ಲೆಲ್ಲ ಸಾಮಾನ್ಯವಾಗಿ ಯಾರಿರ್ತಾರಪ್ಪ ಅಂತೇಳಿದರೆ ಎಲ್ಲ ರಕ್ತ ಸಂಬಂಧಿಗಳು, ಚಿಕ್ಕಮ್ಮ, ದೊಡ್ಡಪ್ಪ, ಮತ್ತು ಅತ್ತೆ, ಮಾವ ಎಲ್ಲರೂ ಕೂಡ ಈ ಕುಟುಂಬದಲ್ಲಿ ಒಟ್ಟಾಗಿ ವಾಸ ಮಾಡ್ತಾರೆ. ಇನ್ನು 2ನೇ ಪಾಯಿಂಟಾಗಿ ನಾವೇನನ್ನು ತೆಗೆದುಕೋಬೋದು ಅಂತೇಳಿದರೆ, ಸಾಮಾನ್ಯ ಮನೆ ಅಥವಾ ವಾಸಸ್ಥಳ ಅಂತಕ್ಕಂಥದ್ದು. ನೋಡಿ, ಈ ಮನೆ ಹೇಗಿರ್ತದಪ್ಪ ಅಂತೇಳಿದರೆ ಎಲ್ಲರಿಗೂ ಕೂಡ ಒಂದೇ ಕಾಮನ್ ರೂಫ್ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಎಲ್ಲರೂ ಒಟ್ಟಾಗಿ ವಾಸ ಮಾಡ್ತಾರೆ, ಒಂದೇ ಸೂರಿನಡಿಯಲ್ಲಿ ವಾಸ ಮಾಡ್ತಾರೆ. ಯಾವ ಥರ? ಅವರ ಒಂದು ಎಲ್ಲ ಆರ್ಥಿಕ ಆಗಿರ್ಬೋದು, ಸಾಮಾಜಿಕ, ಧಾರ್ಮಿಕ, ಮನರಂಜನೆ, ವೈವಾಹಿಕ ಇವೆಲ್ಲ ಆ ಕುಟುಂಬದ ಒಂದು ಜೀವನದ ಕೇಂದ್ರ ಬಿಂದು ಆಗಿರ್ತವೆ. ನೋಡಿ ಮಕ್ಕಳ, ಎಲ್ಲರೂ ಕೂಡ ಪರಸ್ಪರ ಒಟ್ಟಾಗಿ ವಾಸ ಮಾಡ್ತಾ ವಂಶ ಪಾರಂಪರ್ಯವಾಗಿ ಬಂದಂತಹ ಕುಟುಂಬದ ಘನತೆ, ಗೌರವವನ್ನು ಎತ್ತಿಡಿತಾ ಎಲ್ಲ ಕುಟುಂಬದ ಸದಸ್ಯರು ಕೂಡ ಅದನ್ನು ಉಳಿಸಿ ಬೆಳೆಸಲಿಕ್ಕೆ ಪಣ ತೊಟ್ಟು ನಿಂತವರಂತೆ ಏನು ಮಾಡ್ತಾ ಹೋಗ್ತಾರೆ ಅಂತೇಳಿದ್ರೆ ಜೀವನವನ್ನು ಸಾಗಿಸ್ತಾ ಹೋಗ್ತಕ್ಕಂಥದ್ದು ಈ ಕುಟುಂಬದ ವಿಶೇಷತೆ ಆಗಿರುತ್ತೆ. ಹಾಗಾಗಿ ಇದನ್ನು ನೋಡಿದಂತಹ ಒಂದು ಬ್ರಿಟಿಷ್ ಅಧಿಕಾರಿ ಹೆನ್ರಿ ಮೇನ್ ಅಂತಕ್ಕಂಥ ವ್ಯಕ್ತಿ ಹೇಳ್ತಾರೆ, ಅಯ್ಯಪ್ಪ ಇವು ಸಾಮಾನ್ಯ ಕುಟುಂಬಗಳಲ್ಲ, ಇವೆಂಥ ಕುಟುಂಬಗಳು ಅಂತೇಳಿದರೆ ಮಹಾಮನೆ ಅಥವಾ ಇವು ಬೃಹತ್ ಮನೆ ಅನ್ನೋ ರೀತಿಯಲ್ಲಿ ಅವರು ಉದ್ಗಾರವನ್ನು ತೆಗಿತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಉದ್ಯೋಗ, ವ್ಯವಹಾರ, ಶಿಕ್ಷಣಕ್ಕೋಸ್ಕರ ಮನೆಯನ್ನು ತಾತ್ಕಾಲಿಕವಾಗಿ ತೊರೆದು ಹೋದ್ರೂ ಸಹ ಆ ಕುಟುಂಬದ ಮೂಲ ಕುಟುಂಬದ ಜೊತೆಗೆ ಆ ಭಾವನಾತ್ಮಕ ಸಂಬಂಧ ಅಂತಕ್ಕಂಥದ್ದು ಹಾಗೇ ಇರುವಂಥದ್ದು ಈ ಕುಟುಂಬದ ಒಂದು ವಿಶೇಷತೆ ಆಗಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಅನ್ನುವಂಥದ್ದು. ಇನ್ನು 3ನೇ ಪಾಯಿಂಟಾಗಿ ನಾವು ಏನನ್ನು ತೆಗೆದುಕೋಬೋದು, 3ನೇ ಲಕ್ಷಣ ಏನನ್ನು ಹೇಳ್ಬೋದು ಅಂತ ಹೇಳಿದ್ರೆ ಸಾಮಾನ್ಯ ಅಡುಗೆ ಮನೆ ಅಥವಾ ಒಲೆ. ನೋಡಿ, ಇದರ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಆ ಕುಟುಂಬದಲ್ಲಿ ಎಷ್ಟೇ ಜನ ಸದಸ್ಯರಿರಲಿ, 100 ಇರಲಿ, 200 ಇರಲಿ, ಆ ಎಲ್ಲ ಸದಸ್ಯರಿಗೂ ಕೂಡ ಒಂದೇ ಒಲೆಯಲ್ಲಿ ಅಥವಾ ಒಂದೇ ಪಾಕಶಾಲೆಯಲ್ಲಿ ತಯಾರಾದಂಥ ಅಡುಗೆ ಎಲ್ರಿಗೂ ಕೂಡ ಸಪ್ಲೈ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಕರ್ತನ ಪತ್ನಿ ಅಂದರೆ ಅವಿಭಕ್ತ ಕುಟುಂಬದ ಯಜಮಾನನ ಕರ್ತ ಅಂತೇಳಿ ಕರಿತೀವಲ್ಲ, ಆಕೆಯ ಪತ್ನಿ ಅಡುಗೆ ಮನೆಯ ಮೇಲ್ವಿಚಾರಣೆಯನ್ನು ಹೊಂದಿರ್ತಾಳೆ.
ಈಕೆ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ಈ ಥರ ಮಹಿಳೆಯರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಹೋಗ್ತಾಳೆ. ಅಡುಗೆಗೆ ಬೇಕಾದಂಥ ಒಂದು ಥಿಂಗ್ಸ್ಗಳ ಬಗ್ಗೆ ಆಗ್ಬೋದು ಅಥವಾ ಹೊತ್ತೊತ್ತಿಗೆ ಏನು ಅಡುಗೆ ಮಾಡಬೇಕು ಅನ್ನುವಂಥ ಸಲಹೆ ಸೂಚನೆಗಳನ್ನು ಈಕೆ ನೀಡ್ತಾ ಹೋಗ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಮಕ್ಕಳ, ಈ ಅವಿಭಕ್ತ ಕುಟುಂಬದ ವಿಶೇಷತೆ ಏನು ಗೊತ್ತಾ? ಫಸ್ಟು ಅಡುಗೆ ಆದಮೇಲೆ ಗಂಡು ಮಕ್ಕಳುಗಳು ಮತ್ತು ಯಾರಾದರೂ ಮನೆಗೆ ಅತಿಥಿಗಳು ಬಂದಿದ್ದರೆ ಆ ಅತಿಥಿಗಳಿಗೆ ಉಣಬಡಿಸಿ ತದನಂತರ ಮಹಿಳೆಯರು ಕೂತು ಊಟ ಮಾಡ್ತಕ್ಕಂಥದ್ದು ಈ ಅವಿಭಕ್ತ ಕುಟುಂಬದ ಒಂದು ವಿಶೇಷತೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಆತಿಥ್ಯಕ್ಕೆ ಇನ್ನೊಂದು ಹೆಸರೇ ಇಲ್ಲಿ ಅವಿಭಕ್ತ ಕುಟುಂಬ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಲ್ಲ ಅಂಥದ್ದು. ಇನ್ನು 4ನೇ ಗುಣಲಕ್ಷಣ ಯಾವುದನ್ನು ಹೇಳ್ಬೋದು ಅಂತ ಹೇಳಿದ್ರೆ ಸಾಮಾನ್ಯ ಧಾರ್ಮಿಕ ಕ್ರಿಯಾವಿಧಿ. ನೋಡಿ ಮಕ್ಕಳ, ಸಾಮಾನ್ಯವಾಗಿ ಪ್ರತಿಯೊಂದು ಅವಿಭಕ್ತ ಕುಟುಂಬಕ್ಕೂ ಕೂಡ ತನ್ನದೇ ಆದಂಥ ಒಂದು ಕುಲದೇವತೆ, ಮನೆ ದೇವರು ಅಂತಕ್ಕಂಥದ್ದು ಇರುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಅಂತೇಳಿ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಕುಟುಂಬದ ಎಲ್ಲ ಸದಸ್ಯರು ಕೂಡ ಒಟ್ಟಾಗಿ ಹಬ್ಬ ಹರಿದಿನಗಳು, ವಿವಾಹ ಸಮಾರಂಭ, ಪಿತೃಪೂಜೆ ಇಂಥ ಒಂದು ಕಾರ್ಯಗಳಲ್ಲಿ ಎಲ್ಲರೂ ಕೂಡ ಸಕ್ರಿಯವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಭಾಗವಹಿಸ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಹಾಗೆಯೇ ಅವ್ರು ಏನು ತಲೆತಲೆಮಾರುಗಳಿಂದ ನಂಬ್ಕೊಂಡು ಬಂದಿರ್ತಾರೋ ಅವ್ರದ್ದೇ ಆದಂಥ ಕ್ರಿಯಾವಿಧಿಗಳನ್ನು ಅವನ್ನು ಶ್ರದ್ಧೆಯಿಂದ ನಿರ್ವಹಿಸ್ಕೊಂಡು ಬರ್ತಕ್ಕಂಥದ್ದು ಈ ಅವಿಭಕ್ತ ಕುಟುಂಬದ ವಿಶೇಷತೆ ಆಗಿದೆ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ 5ನೇ ಪಾಯಿಂಟಾಗಿ ನಾವು ಯಾವುದನ್ನು ತೆಗೆದುಕೋಬೋದು ಅಂತ ಹೇಳಿದ್ರೆ ಸಾಮಾನ್ಯ ಆಸ್ತಿ. ನೋಡಿ, ಈ ಅವಿಭಕ್ತ ಕುಟುಂಬದಂಥ ಎಲ್ಲ ಸದಸ್ಯರಿಗೂ ಕೂಡ ಸಮಾನವಾದಂತಹ ಆಸ್ತಿ ಇದೆ. ಹಂಗಂದರೆ ಹೆಣ್ಮಕ್ಳಿಗೂ ಇತ್ತಾ ಅಂದ್ರೇನು ಅಂದರೆ ಅಲ್ಲಿ ಪ್ರತಿ ಗಂಡು ಮಕ್ಳಿಗೂ ಕೂಡ ಆಸ್ತಿಯ ಹಕ್ಕಂತಕ್ಕಂಥದ್ದು ಇರ್ತಿತ್ತು. ಇಲ್ಲಿ ಪಿತೃವಂಶೀಯ ಕುಟುಂಬದಲ್ಲಾದರೆ ಗಂಡು ಮಕ್ಳುಗಳಿಗೆ ಆಸ್ತಿ ಹಕ್ಕಿರ್ತಿತ್ತು. ಮಾತೃವಂಶೀಯ ಕುಟುಂಬದಲ್ಲಾದರೆ ಹೆಣ್ಮಕ್ಳಿಗೆ ಆಸ್ತಿಯ ಹಕ್ಕು ಅಂತಕ್ಕಂಥದ್ದು ಇರ್ತಾಯಿತ್ತು ಅನ್ನುವಂಥದ್ದು. ಸೊ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಅವಿಭಕ್ತ ಕುಟುಂಬಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಿದ್ವು ಅಂತ ಹೇಳಿದರೆ ಕೂಡು ಬಂಡವಾಳ ರೀತಿಯಲ್ಲಿದ್ದೋ. ಅವಿಭಕ್ತ ಕುಟುಂಬಗಳು ಸಹಕಾರಿ ಸಂಘಗಳ ರೀತಿಯಲ್ಲಿ ಕಾರ್ಯವನ್ನು ಒಟ್ಟಾಗಿ ನಿರ್ವಹಿಸ್ಕೊಂಡು ಬರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಈ ಮಾತನ್ನು ಯಾರು ಹೇಳ್ತಾರೆ ಗೊತ್ತಾ? ಹೋಮಾಲೆ ಅಂತಕ್ಕಂತಹ ವ್ಯಕ್ತಿ ಅವಿಭಕ್ತ ಕುಟುಂಬವನ್ನು ಸಹಕಾರಿ ಸಂಘ ಮತ್ತು ಕೂಡು ಬಂಡವಾಳ ಸಂಸ್ಥೆಗೆ ಹೋಲಿಕೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಇಲ್ಲಿ ಬಂದಂಥ ಒಟ್ಟು ಆದಾಯದಲ್ಲಿ ಏನು ಮಾಡ್ತಿದ್ರು? ಶೇಖರಣೆ ಆದಂಥ ಆದಾಯವನ್ನು ಹೊಲ ಮನೆ ಮತ್ತು ಅವ್ರಿಗೆ ಏನು ಬೇಕೋ ಅದನ್ನೆಲ್ಲವನ್ನು ತೆಗೆದುಕೊಳ್ಳಿಕ್ಕೆ ಬಳಸ್ಕೊಳ್ತಿದ್ರು. ಜೊತೆಗೆ ಕುಟುಂಬದ ಎಲ್ಲ ಸದಸ್ಯರ ಮೂಲಭೂತ ಅವಶ್ಯಕತೆಗಳನ್ನು ಕೂಡ ಈ ಒಂದು ಆದಾಯದಲ್ಲೇ ಈಡೇರಿಸ್ಕೊಂಡು ಬರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ ಅನ್ನುವಂಥದ್ದು. ಇನ್ನು 6ನೇ ಲಕ್ಷಣವಾಗಿ ನಾವು ಯಾವುದನ್ನು ನೋಡ್ಬೋದು ಅಂತೇಳಿದರೆ ಕರ್ತನ ಅಧಿಕಾರ. ನೋಡಿ, ಹಿಂದೂ ಅವಿಭಕ್ತ ಕುಟುಂಬದ ಯಜಮಾನನನ್ನು ಅಥವಾ ಹಿರಿಯ ಸದಸ್ಯನನ್ನು ಏನೆಂದು ಕರೀತಿದ್ರು ಅಂತೇಳಿದರೆ ಕರ್ತ ಎಂದು ಕರೆಯುತ್ತಾರೆ. ಈ ಕರ್ತನ ಹೊಣೆಗಾರಿಕೆ ಇದೆಯಲ್ಲ, ಇದು ಬಹುಶಃ ಹೆಚ್ಚಾಗಿರುತ್ತೆ. ಯಾಕೆ ಅಂತೇಳಿದರೆ ಕುಟುಂಬದ ಎಲ್ಲ ಸದಸ್ಯರನ್ನು ನಿಯಂತ್ರಿಸ್ತಕ್ಕಂಥದ್ದು ಮತ್ತು ಅವ್ರಿಗೆ ಬೇಕಾದಂಥ ಎಲ್ಲ ಬೇಕು ಬೇಡಗಳನ್ನು ಒಂದು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಕರ್ತಂದಾಗಿರ್ತಿತ್ತು. ಹಾಗೆಯೇ ಕರ್ತ ಎಲ್ಲ ಸದಸ್ಯರ ಒಂದು ಅವರ ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸಿಕೊಂಡು ಬರ್ತಾ ಇದ್ದ. ಜೊತೆಗೆ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಕರ್ತನಿಗೆ ವಿಧೇಯತೆಯಿಂದ ವಿನಮ್ರವಾಗಿ ಇಲ್ಲಿ ನಡ್ಕೊಂಡು ಬಂದಿರತಕ್ಕಂಥದ್ದು ಈ ಅವಿಭಕ್ತ ಕುಟುಂಬದ ಒಂದು ವಿಶೇಷತೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಈ ಕರ್ತನಾದಂಥ ವ್ಯಕ್ತಿ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತಾ ಆ ಕುಟುಂಬದ ಎಲ್ಲ ಸದಸ್ಯರನ್ನು ಸಂಪೋಷಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಈ ಅವಿಭಕ್ತ ಕುಟುಂಬದ ಒಂದು
ವಿಶೇಷತೆ ಆಗಿದೆ ಅನ್ನುವಂಥದ್ದು. ಇನ್ನು ನೆಕ್ಸ್ಟು 7ನೇ ಪಾಯಿಂಟಾಗಿ ನಾವು ಏನನ್ನು ನೋಡ್ಬೋದು ಅಂತಂದರೆ ಪೂರ್ವಯೋಜಿತ ವಿವಾಹಗಳು ಅಂತೇಳಿದರೆ ಅಥವಾ ಒಂದು ವ್ಯವಸ್ಥಿತವಾದಂಥ ವಿವಾಹಗಳು, ಫ್ರೀ ಅರೇಂಜ್ಡ್ ಮ್ಯಾರೇಜಸ್ ಅಂತಕ್ಕಂಥದ್ದು. ಹಂಗಂದರೆ ಏನು ಅಂತೇಳಿದರೆ ಇಲ್ಲಿ ಮದುವೆ ಅಂತಕ್ಕಂಥ ನಿರ್ಧಾರ ಆ ವ್ಯಕ್ತಿದಾಗಿರ್ತಿರ್ಲಿಲ್ಲ. ಯಾರ್ದಾಗಿರ್ತಿತ್ತು? ಮದುವೆ ಅವ್ರದ್ದೇ ಆದ್ರೂ ಸಹ ಅದು ವ್ಯಕ್ತಿಯ ನಿರ್ಧಾರ ಆಗಿರ್ತಿರ್ಲಿಲ್ಲ, ಕುಟುಂಬದ ನಿರ್ಧಾರ ಆಗಿರ್ತಿತ್ತು. ಯಾಕೆ ಅಂತಂದರೆ ಕುಟುಂಬದ ಹಿರಿಯ ಸದಸ್ಯರು ಎಲ್ಲ ಸೇರ್ಕೊಂಡು ಏನು ಮಾಡ್ತಿದ್ರು, ಒಟ್ಟಾಗಿ ಕೂತು ಚರ್ಚೆಯನ್ನು ಮಾಡಿ ನಾವು ನಮ್ಮ ಮನೆತನಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥ, ಈಗ ಸಾಮಾನ್ಯವಾಗಿ ಗಂಡ್ಮಕ್ಳು ಮದುವೆ ಮಾಡಿದ್ರೆ ಒಂದು ಮನೆತನಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥ ಹೆಣ್ಣನ್ನು ನಾವು ತರಬೇಕು, ಜಾತಕ ಸರಿ ಇರಬೇಕು, ಮನೆತನ ಸರಿ ಇರಬೇಕು ಅಂತೇಳಿ ನೋಡಿ ಮದುವೆಯನ್ನು ಮಾಡ್ತಾಯಿದ್ರು. ಸೊ ಹಾಗೆಯೇ ಹೆಣ್ಮಕ್ಳು ಕೊಡಬೇಕು ಅಂತೇಳಿದ್ರೆ ನಮ್ಮ ಒಂದು ಇದಕ್ಕೆ ವಂಶಕ್ಕೆ ಅಥವಾ ನಮ್ಮ ಮನೆತನಕ್ಕೆ ಕರೆಕ್ಟಾಗಿದೆಯಾ, ಅವ್ರ ಜೊತೆ ಸಂಬಂಧ ಬೆಳೆಸ್ಬೋದಾ, ಈ ರೀತಿಯಾಗಿ ನೋಡಿ ಮದುವೆಗಳನ್ನು ಮಾಡ್ತಾಯಿದ್ರೆ ವಿನಃ ಆ ವ್ಯಕ್ತಿನ ನಿನಗಿಷ್ಟನಾ ಏನು ಅಂತೇಳಿ ಕೂಡ ಇಲ್ಲಿ ಕೆಲವು ಸಾರಿ ಕೇಳದೇ ಇರ್ತಕ್ಕಂಥದ್ದು ಅವಿಭಕ್ತ ಕುಟುಂಬದ ಒಂದು ವಿಶೇಷತೆ ಆಗಿರ್ತಿತ್ತು ಅನ್ನುವಂಥದ್ದು. ಇತ್ತೀಚೆಗೆ ಬಿಡಿ ಮಕ್ಕಳ ಸಾಕಷ್ಟು ಚೇಂಜಸನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತೆಲ್ಲ ಅರೇಂಜ್ಡ್ ಮ್ಯಾರೇಜಸ್ಗಳು ಹೆಚ್ಚು ಒಲವಿಗಿಂತ ಇತ್ತೀಚಿನ ಯುವ ಜನತೆ ಮಕ್ಕಳುಗಳಲ್ಲಿ ವಿದ್ಯಾವಂತರಲ್ಲಿ ಏನಾಗ್ತಿದೆ ಅಂತೇಳಿದರೆ ಮದುವೆ ಅಂತೇಳಿದರೆ ಅದು ನಮ್ಮ ನಿರ್ಧಾರ, ಕುಟುಂಬದ ನಿರ್ಧಾರ ಅಲ್ಲ ಅನ್ನುವಂಥದ್ದಾಗಿದೆ. ಮತ್ತು ಲವ್ ಮ್ಯಾರೇಜಸ್ಗಳ ಸಂಖ್ಯೆ ಅಥವಾ ಪ್ರೇಮ ವಿವಾಹಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಎನಿವೆ, ಸೊ ಇನ್ನು 8ನೇ ಪಾಯಿಂಟಾಗಿ ನಾವೇನನ್ನು ತೆಗೆದುಕೋಬೋದು ಅಂತೇಳಿದರೆ 8ನೇ ಲಕ್ಷಣ ಕುಟುಂಬದೊಂದಿಗೆ ಸದಸ್ಯರ ಪರಸ್ಪರ ಹಕ್ಕುಗಳು ಮತ್ತು ಕರ್ತವ್ಯಗಳ ಅರಿವು. ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ, ಅವಿಭಕ್ತ ಕುಟುಂಬ ಅಂತೇಳಿದರೆ ಮುಖ್ಯವಾಗಿ ಯಾವುದರ ಆಧಾರದ ಮೇಲೆ ನಿಂತಿದೆ ಅವಿಭಕ್ತ ಕುಟುಂಬ ಅಂತೇಳಿದರೆ ಭಾವನಾತ್ಮಕತೆ, ಆ ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆಯಲ್ಲ, ಸೆಂಟಿಮೆಂಟೇ ಅವಿಭಕ್ತ ಕುಟುಂಬದ ಮೂಲ ಬಂಡವಾಳ ಅಂತೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಅನ್ನುವಂಥದ್ದು. ಯಾಕೆ ಅಂತೇಳಿದರೆ ಆ ಕುಟುಂಬದಲ್ಲಿ ಆ ಒಂದು ಭಾವನಾತ್ಮಕತೆ ಅಂತಕ್ಕಂಥದ್ದು ಪರಸ್ಪರ ಎಲ್ಲ ಸದಸ್ಯರಲ್ಲಿ ಒಂದು ಏಕತೆಯನ್ನು, ಐಕ್ಯತೆಯನ್ನು ಸೃಷ್ಟಿ ಮಾಡ್ತಾ ಪರಸ್ಪರ ಒಬ್ಬರನ್ನು ಒಬ್ಬರು ಅವಲಂಬಿಸ್ತಾ ಇಡೀ ಕುಟುಂಬದ ಏಳಿಗೆಗೋಸ್ಕರ ದುಡಿತಾ ಸಂತೋಷವಾಗಿ ಕಾಲ ಕಳೀತಕ್ಕಂಥದ್ದೇ ಈ ಕುಟುಂಬದ ಒಂದು ವಿಶೇಷತೆ ಅನ್ನುವಂಥದ್ದು. ನೋಡಿ ಮಕ್ಕಳ, ಹಾಗೆ ಇಲ್ಲಿ ಹೆಂಗೆ ಅವಿಭಕ್ತ ಕುಟುಂಬದಲ್ಲಿ ಆಸ್ತಿ ಇರ್ಬೋದು, ಹಣ ಇರ್ಬೋದು, ಅದೆಲ್ಲ ಸದಸ್ಯರಿಗೂ ಸೇರುತ್ತೋ ಹಾಗೆ ಅವಿಭಕ್ತ ಕುಟುಂಬದ ಒಂದು ಎಲ್ಲ ಸದಸ್ಯರು ಕೂಡ ತಮ್ಮ ತಮ್ಮ ಪಾಲಿನ ಕರ್ತವ್ಯವನ್ನು, ತಮಗೇನನ್ನು ವಹಿಸಿರ್ತಾರೋ ಕುಟುಂಬದಲ್ಲಿ ಕೆಲಸಗಳನ್ನು, ಜವಾಬ್ದಾರಿಗಳನ್ನು, ಅವುಗಳನ್ನು ಅವರು ಏನು ಮಾಡಬೇಕಿತ್ತು, ತುಂಬ ಗೌರವದಿಂದ, ಶ್ರದ್ಧಾ ಭಕ್ತಿಯಿಂದ ಅದನ್ನು ನಿರ್ವಹಿಸ್ಕೊಂಡು ಹೋಗಬೇಕಾಗಿತ್ತು. ಯಾಕೆ ಅಂತೇಳಿದರೆ ಆ ಕುಟುಂಬದ ಏಳಿಗೆ ಅನ್ನುವಂಥದ್ದು ಎಲ್ಲ ಸದಸ್ಯರ ಮೇಲೂ ಕೂಡ ಎಲ್ಲ ಸದಸ್ಯರ ಕರ್ತವ್ಯ ಆಗಿರ್ತಿತ್ತು. ಹೇಗೆ ಎಲ್ರಿಗೂ ಕೂಡ ಹಕ್ಕುಗಳು ಸಿಗ್ತಾ ಇದೆಯೋ ಹಾಗೆ ಆ ಕುಟುಂಬದ ಏಳಿಗೆಗಾಗಿ ದುಡಿತಕ್ಕಂಥದ್ದು ಎಲ್ಲ ಸದಸ್ಯರ ಕರ್ತವ್ಯವೂ ಹೌದು ಅನ್ನುವಂಥದ್ದು. ಇನ್ನು ನಾವು ಕೊನೆಯ ಲಕ್ಷಣವಾಗಿ ಯಾವುದನ್ನು ನೋಡ್ಬೋದು ಅಂತ ಹೇಳಿದ್ರೆ ಸ್ವಯಂ ಪರಿಪೂರ್ಣತೆ, ಸೆಲ್ಫ್ ಸಫಿಷಿಯನ್ಸಿ. ಹಾಗಂದರೆ ಏನು? ತಮಗೆ ಬೇಕಾದಂಥ ಎಲ್ಲವನ್ನ ಕುಟುಂಬವೇ ಒದಗಿಸ್ಕೊಡ್ತಕ್ಕಂಥದ್ದು. ಅಂದರೆ ಅದು ಆರ್ಥಿಕವಾಗಿರ್ಬೋದು, ವೈದ್ಯಕೀಯ, ಶೈಕ್ಷಣಿಕ, ಧಾರ್ಮಿಕ, ಮನೋರಂಜನೆ, ಏನು ಬೇಡಿಕೆಗಳಿದೆಯೋ, ನಮ್ಮ ಡಿಮ್ಯಾಂಡ್ಸ್ಗಳಿದೆಯೋ ಅವೆಲ್ಲವನ್ನು ಫುಲ್ಫಿಲ್ಲನ್ನು ಮಾಡ್ತಿತ್ತು ಅವಿಭಕ್ತ ಕುಟುಂಬ ಅಂತಕ್ಕಂಥದ್ದು. ಮಕ್ಕಳು ಬೇಕಾದಂಥ ವಸತಿಯನ್ನು, ಆಸ್ತಿಯನ್ನು ಕಟ್ಕೊಡ್ತಕ್ಕಂಥ ಕೆಲಸವನ್ನು ಅವಿಭಕ್ತ ಕುಟುಂಬ ಮಾಡ್ತಾಯಿದ್ದು. ಹಾಗೆ ಅವ್ರಿಗೇನಾದರೂ ಒಂದು ಸಣ್ಣ ಪುಟ್ಟ ಕಾಯಿಲೆಗಳು ಬಂತು ಅಂದರೆ ಮನೆಯಲ್ಲೇ ಮೆಡಿಷನ್ಗಳನ್ನು ಕೊಡ್ತಾಯಿದ್ರು. ಹಾಗೆ ಶಿಕ್ಷಣ ಅಂತೇಳಿದ್ರೆ ಅವಿಭಕ್ತ ಕುಟುಂಬದಲ್ಲಿ ಅನೌಪಚಾರಿಕ ಶಿಕ್ಷಣ ಅಂತಕ್ಕಂಥದ್ದು ದೊರೀತಾ ಇತ್ತು. ಅವ್ರಿಗೇನು ತಲಾಂತರದಿಂದ ಬಂದಂಥ ಆ ವೃತ್ತಿಗಳನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಮಕ್ಕಳುಗಳಿಗೆ, ಮನೆಯ ಸದಸ್ಯರಿಗೆ ಪಾಠವಾಗಿ ಸಿಗ್ತಾಯಿತ್ತು. ಹಾಗೆ ಧಾರ್ಮಿಕ ವಿಚಾರಗಳು, ಧರ್ಮ, ನಾವು ಮನೆ ದೇವರುಗಳು ನಡ್ಕೊಂಡು ಬಂದಂಥ ರೀತಿ, ಶ್ರದ್ಧೆ, ಭಕ್ತಿ, ಯಾವ ರೀತಿ ಪೂಜೆ ಪುರಸ್ಕಾರಗಳು, ಧಾರ್ಮಿಕ ಕ್ರಿಯಾವಿಧಿಗಳು, ಇದ್ರ ಬಗ್ಗೆನೂ ಕೂಡ ಒಂದು ಅವಿಭಕ್ತ ಕುಟುಂಬ ಅಂತಕ್ಕಂಥದ್ದು ಮಾಹಿತಿಯನ್ನು ಕೊಡ್ತಾಯಿತ್ತು. ಹಾಗೆ ಮನೋರಂಜನೆಯ ತಾಣಗಳು ಕೂಡ ಅವಿಭಕ್ತ ಕುಟುಂಬಗಳಾಗಿದ್ದು ಅನ್ನುವಂಥದ್ದನ್ನು ನಾವಿಲ್ಲಿ ಮರಿಬಾರ್ದು. ಯಾವ ಥರ ಮನೋರಂಜನೆ ಸಿಗ್ತಿತ್ತು? ಮನೆಯಲ್ಲಿ ಹಿರಿಯರು ಏನು ಮಾಡ್ತಿದ್ರು, ಮಕ್ಕಳುಗಳಿಗೆ ಕತೆಗಳನ್ನು ಹೇಳ್ತಾಯಿದ್ರು, ಸಾಹಸ ಕಥೆಗಳನ್ನು ಹೇಳ್ತಾಯಿದ್ರು, ತಮ್ಮ ಜೀವನದ ಅನುಭವಗಳನ್ನು ಹಂಚ್ಕೊಳ್ತಾಯಿದ್ರು, ಭಜನೆಗಳನ್ನು ಮಾಡ್ತಾಯಿದ್ರು.
ಸೊ ಇನ್ನು ಬೆಳಿಗ್ಗೆ ಎದ್ದು ಕೆಲವು ಸತಿ ಅಜ್ಜಿ ಹೇಳೋರು ಯಾವಾಗಲೂ ಈ ಬೀಸು ಕಲ್ಲಿನ ಪದಗಳು ಅನ್ನುವಂಥದ್ದು, ಮತ್ತು ಊರಲ್ಲಿ ಏನಾದರೂ ನಾಟಕಗಳನ್ನು ಮಾಡಿದರೆ ಇದನ್ನು ಮೊದಲೆಲ್ಲ ಪೌರಾಣಿಕ ನಾಟಕಗಳನ್ನು ಮನೋರಂಜನೆ ಅನ್ನುವಂಥದ್ದನ್ನು ಈ ರೀತಿಯಾಗಿ ಏನು ಮಾಡ್ತಿದ್ರು, ಮಕ್ಕಳುಗಳಿಗೆ ನೀಡ್ತಾ ಬರ್ತಾಯಿದ್ರು ಅನ್ನುವಂಥದ್ದು. ಅಂದರೆ ಅವರು ಜೀವನದ ಅನುಭವಗಳನ್ನು ಸದಾ ಮಕ್ಕಳುಗಳಿಗೆ ಹೇಳ್ತಾ ಅವ್ರನ್ನೆಲ್ಲ ಖುಷಿಪಡಿಸ್ತಾ, ಮತ್ತು ಅವ್ರಿಗೆ ಗೊತ್ತಿದ್ದಂಥ ಕಥೆಗಳು ಅದನ್ನು ಹೇಳುವಂಥದ್ದು, ರಾಮಾಯಣ ಮಹಾಭಾರತ ಭಗವದ್ಗೀತೆಗಳ ಬಗ್ಗೆ ಹೇಳುವಂಥದ್ದು, ರಾಕ್ಷಸರ ಕಥೆಗಳನ್ನು ಹೇಳುವಂಥದ್ದು, ಹೀಗೆ ಸೊ ಮಕ್ಕಳನ್ನು ಖುಷಿಯಾಗಿ ಇಡ್ತಾಯಿದ್ರು ಅನ್ನುವಂಥದ್ದು. ಮತ್ತು ಹಿಂದೂ ಕಾಲದಲ್ಲೆಲ್ಲ ಹೇಗಪ್ಪ ಅಂತ ಹೇಳಿದ್ರೆ ಆಟ ಪಾಠಗಳೆಲ್ಲ ಬರ್ತಾಯಿದ್ದವು. ಈ ಅಳ್ಗುಳಿ ಮನೆಗಳು ಅವು ಇವು ಅಂತೇಳಿ ಆಡ್ತಿದ್ರು ಅವಾಗೆಲ್ಲ. ಈ ಥರ ಎಲ್ಲ ವಿವಿಧ ಮೂಲಗಳಿಂದೆಲ್ಲ ಮಕ್ಕಳುಗಳಿಗೆ ಮನೋರಂಜನೆ ಅಂತಕ್ಕಂಥದ್ದು ಅವಿಭಕ್ತ ಕುಟುಂಬದಿಂದ ಸಿಗ್ತಾ ಇತ್ತು ಅನ್ನುವಂಥದ್ದು. ಆದರೆ ದುರಂತ ಏನಪ್ಪ ಅಂತೇಳಿದ್ರೆ ಇತ್ತೀಚಿನ ಒಂದು ಚೇಂಜಸ್ ಆಗಿ ಸಾಕಷ್ಟು ಬಗ್ಗೆ ಚೇಂಜಸ್ ಆಗೋಗಿದೆ ಬಿಡಿ. ಯಾವ್ಯಾವ ಥರ ಇವತ್ತಿನ ಶಿಕ್ಷಣ ಇಡೀ ಕುಟುಂಬದ ಮೇಲೆ ಸಾಕಷ್ಟು ರೀತಿಯಾದಂಥ ಒಂದು ಪರಿಣಾಮವನ್ನು ಉಂಟು ಮಾಡಿ ಬದಲಾವಣೆಗೆ ಕಾರಣ ಆಗೋಗಿದೆ. ಏನು ಹಿಂದೆ ಅವಿಭಕ್ತ ಕುಟುಂಬಗಳೆಲ್ಲ ನೀಡ್ಕೊಂಡು ಬರ್ತಿದ್ವು ಇವನ್ನೆಲ್ಲ, ಅಂದರೆ ಮನೋರಂಜನೆ, ಧಾರ್ಮಿಕ ವಿಧಿವಿಧಾನಗಳು, ಶಿಕ್ಷಣ, ಇವೆಲ್ಲವೂ ಕೂಡ ಇವತ್ತೇನಾಗ್ತಿದೆ ಅಂತ ಹೇಳಿದ್ರೆ ನಿಧಾನಗತಿಯಲ್ಲಿ ಕ್ಷೀಣಿಸ್ತಾ ಹೋಗ್ತಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಇವತ್ತು ಮನೋರಂಜನೆ ಅಂತ ಹೇಳಿದ್ರೆ ಎಲ್ಲಿಗೆ ಶಿಫ್ಟ್ ಆಗಿಬಿಟ್ಟಿದೆ, ಮಕ್ಕಳುಗಳೆಲ್ಲ ಇವತ್ತು ಯಾವುದನ್ನು ಏನು ಹಿಡ್ಕೊಂಡು ಕೂತ್ಬಿಟ್ಟಿದ್ದಾವೆ ಅಂತ ಹೇಳಿದ್ರೆ ಕಂಪ್ಯೂಟರ್ ಬಂದುಬಿಟ್ಟಿದ್ದಾರೆ, ಮೊಬೈಲ್ ಬಂದಿದ್ದಾರೆ. ಇವತ್ತು ಎಲ್ಲ ಸಿನಿಮಾ ಈ ಥರ ಒಂದು ಸಿಸ್ಟಮ್ ಜಾರು ಬಿಟ್ಟಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಹಿಂದೆ ಇದ್ದಂಥ ಮನೋರಂಜನೆಗಳಲ್ಲಿ ಸಾಕಷ್ಟು ಚೇಂಜಸ್ಸನ್ನು ನಾವಿವತ್ತು ಕಾಣ್ತಾ ಇದ್ದೀವಿ. ಶಿಕ್ಷಣ ಅನ್ನುವಂಥದ್ದು ಹಾಗೇ, ಹಿಂದೆ ಅನೌಪಚಾರಿಕ ಶಿಕ್ಷಣ ಸಿಗ್ತಿತ್ತು. ಇವತ್ತೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಔಪಚಾರಿಕ ಶಿಕ್ಷಣ, ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ನಮಗೆ ದೊರೆಯುತ್ತಿದೆ ಅನ್ನುವಂಥದ್ದು. ಓಕೆ ಮಕ್ಕಳ, ಇದಿಷ್ಟು ಈ 9 ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಇದ್ರ ಜೊತೆಗೆ ಏನಪ್ಪ ಅಂತಂದರೆ ಈ 9 ಹೇಳ್ಕೊಂಡು ಬಂದಲ್ಲ, ಈ 9 ಲಕ್ಷಣಗಳನ್ನು ನೀವು ಅವಿಭಕ್ತ ಕುಟುಂಬದ ಲಕ್ಷಣಗಳಿಗೆ ನೀವು ಬರೀಲೇಬೇಕಾಗುತ್ತೆ ಎಕ್ಸಾಮಿಗೆ. ಇದ್ರ ಜೊತೆಗೆ ಇನ್ನೂ ಕೆಲವೊಂದು ಅಂಶಗಳನ್ನು ನೀವು ಮರಿದೇನೆ ನೆನಪಲ್ಲಿ ಇಟ್ಕೊಳ್ಳಿ. ಅದೇನು ಅಂತೇಳಿದ್ರೆ ನೋಡಿ, ನಿಮ್ಗೆ ಕೇಳ್ತಾರೆ ಕ್ವಶನ್ ಎಕ್ಸಾಮಲ್ಲಿ 1 ಮಾರ್ಕ್ಗೆ ಏನಂತ, ಕಿನ್ಶಿಪ್ ಆರ್ಗನೈಜೇಷನ್ ಇಂಡಿಯಾ ಕೃತಿ ಬರೆದವರು ಯಾರು ಅಂತೇಳಿ ಕೇಳ್ತಾರೆ. ಆಗ ನೀವು ಡಾಕ್ಟರ್ ಈರಾವತಿ ಕರ್ವೆ ಅಂತೇಳಿದರೆ ಡಾಕ್ಟರ್ ಈರಾವತಿ ಕರ್ವೆ ಅವರು ಬರೆದಂಥ ದಿ ಕಿನ್ಶಿಪ್ ಆರ್ಗನೈಜೇಷನ್ ಇನ್ ಇಂಡಿಯಾ ಎಂಬ ಗ್ರಂಥವನ್ನು ಬರೆದಿದ್ದಾರೆ. ಅದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಹಾಗೆ KM ಕಾಪಾಡಿಯರವರು ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಇನ್ ಇಂಡಿಯಾ ಅನ್ನುವಂಥ ಕೃತಿಯನ್ನು ಬರೆದಿದ್ದಾರೆ. ಅದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಜೊತೆಗೆ IP ದೇಸಾಯಿಯವರು ಸಮ್ ಆಸ್ಪೆಕ್ಟಸ್ ಆಫ್ ಫ್ಯಾಮಿಲಿ ಇನ್ ಮಹುವಾ ಅನ್ನುವಂಥ ಕೃತಿಯನ್ನು ಬರೆದಿದ್ದಾರೆ. ಅದನ್ನು ಕೂಡ ನೀವೇನು ಮಾಡಬೇಕಾಗತ್ತೆ, ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಜೊತೆಗೆ ಭಾರತದ ಅವಿಭಕ್ತ ಕುಟುಂಬವನ್ನು ಮಹಾಮನೆ ಅಥವಾ ಬೃಹತ್ ಮನೆ ಎಂದು ಕರೆದವರು ಯಾರು ಅಂತೇಳಿ ಕ್ವಶನನ್ನು ಕೇಳ್ತಾರೆ. ಇದನ್ನು ನೀವೇನಂತ ಬರೀಬೇಕು, ಹೆನ್ರಿ ಮೇನ್ ಅಂತೇಳಿ ಬರೀಬೇಕಾಗತ್ತೆ. ಹಾಗೆ ಹಿಂದೂ ಅವಿಭಕ್ತ ಕುಟುಂಬದ ಯಜಮಾನನನ್ನು ಏನೆಂದು ಕರೆಯುತ್ತಾರೆ ಅಂತೇಳಿ ಕೇಳಿದ್ರೆ ನೀವೇನು ಬರೀಬೇಕು, ಕರ್ತ ಎಂದು ಕರೆಯುತ್ತಾರೆ ಅಂತೇಳಿ ಬರೀಬೇಕಾಗುತ್ತೆ. ಹಾಗೆ ಅವಿಭಕ್ತ ಕುಟುಂಬವನ್ನು ಕೂಡು ಬಂಡವಾಳ ಮತ್ತು ಸಹಕಾರಿ ಸಂಘಕ್ಕೆ ಹೋಲಿಕೆ ಮಾಡಿದವರು ಯಾರು ಅಂತ ಕೇಳಿದ್ರೆ ಹೋಮಾಲೆ ಅಂತೇಳಿ ಬರೀಬೇಕಾಗತ್ತೆ. ಆಯಿತಾ ಮಕ್ಕಳ, ಇದಿಷ್ಟನ್ನು ನೀವು ಇವೆಲ್ಲ 1 ಅಂಕಕ್ಕೆ ನಿಮಗೆ ಬರ್ತಕ್ಕಂಥದ್ದು. ಇನ್ನು ಅವಿಭಕ್ತ ಕುಟುಂಬದ ವ್ಯಾಖ್ಯೆಗಳನ್ನು ಬರೀರಿ ಅಂತ ಕೇಳ್ತಾರೆ ಕೆಲವು ಸರಿ, ಅದು 2 ಅಂಕಕ್ಕೆ ಕೇಳ್ತಾರೆ. ಇನ್ನು ನಾನು ಮೊದಲೇ ನಿಮ್ಗೆ ಹೇಳಿದ್ದೀನಿ 5 ಅಂಕಕ್ಕೆ ಕೇಳಿದ್ರೆ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ಡೈರೆಕ್ಟ್ ಕೇಳ್ತಾರೆ. ಕೆಲವು ಸರಿ 10 ಅಂಕಕ್ಕೆ ಈ ಪ್ರಶ್ನೆಯನ್ನು ಕೇಳಿದರೆ ಅವಿಭಕ್ತ ಕುಟುಂಬವನ್ನು ವ್ಯಾಖ್ಯಾನಿಸಿ ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳನ್ನು ಕುರಿತು ಬರೆಯಿರಿ ಅಂತೇಳಿ ಕೇಳ್ತಾರೆ ಮಕ್ಕಳ. ಇವೆಲ್ಲ ಅಂಶಗಳನ್ನು ನೀವು ಮರಿದೇನೆ ನೆನಪಿನಲ್ಲಿ ಇಟ್ಕೊಳ್ಳಿ. ನಮಸ್ಕಾರ. ಪ್ರಯತ್ನ ಪರಿಶುದ್ಧವಾಗಿದ್ದರೆ ಪ್ರತಿಫಲವೂ ಕೂಡ ಪರಿಶುದ್ಧವಾಗಿರುತ್ತೆ ಎಂತಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮಂಡ್ಯ ಜಿಲ್ಲೆ ಸಮಾಜಶಾಸ್ತ್ರ ವೇದಿಕೆ ಮಂಡ್ಯ, ಇವರಿಗೆ ಧನ್ಯವಾದಗಳು.